ನಮಸ್ಕಾರ ಎಲ್ಲರಿಗೂ. ಭಾನುವಾರದ ಶುಭಾಶಯಗಳು. ಮೋಸ್ಟ್ಲಿ ನೀವು ನೋಡಿದಾಗ ಭಾನುವಾರ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಗೆ ಎಡಿಟಿಂಗ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಮ್ ಜೊತೆ ಸಂಜು ಇದ್ದಾರೆ. ನಮಸ್ಕಾರ ಸಂಜು, ಆರಾಮನಾ? ಥ್ಯಾಂಕ್ ಯು. ಆರಾಮಾಗಿದ್ದೀವಿ. ನೋಡಿ, ಯಾಕೆ ಸೇರಿದೀವಿ ನಾವಿಬ್ರು ಮತ್ತೆ? ಇನ್ನೇನಿರುತ್ತೆ ಆಸ್ ಯೂಶುವಲ್, ಕಾಮನ್ ಫ್ಯಾಕ್ಟರ್ ಕ್ರಿಕೆಟ್. ವರ್ಲ್ಡ್ ಕಪ್ ಬೇರೆ ಸ್ಕ್ವಾಡ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ RCB ಅವ್ರು ಬೇರೆ ಏನೋ ಸ್ವಲ್ಪ ಹುಚ್ಚ ಕುದುರೆ ತರ ಓಡ್ತಾ ಇದಾರೆ. 4 ಮ್ಯಾಚ್ ಒಟ್ಟಿಗೆ ಗೆದ್ಬಿಟ್ಟಿದ್ದಾರೆ. ತುಂಬಾ ವರ್ಷ ಆಗಿತ್ತು ಅನ್ಸುತ್ತೆ ಒಟ್ಟಿಗೆ 4 ಮ್ಯಾಚ್ ಗೆದ್ದು. ಸೊ ಟೈಮ್ ವೇಸ್ಟ್ ಮಾಡ್ದೆ, ಬೋರ್ ಮಾಡ್ದೆ. ಸೊ ವರ್ಲ್ಡ್ ಕಪ್ 11 ಬಂದಿದೆ. ಏನಿವೆ ಎಕ್ಸ್ಪೆಕ್ಟೆಡ್ ಲೈನ್ಸ್ ಎಲ್ಲ ಇದೆ, ಏನು ಚೇಂಜಸ್ ಇಲ್ಲ. ನಿಮ್ ಪ್ರಕಾರ ಯಾರು ಮೇಜರ್ ಆಗಿ ಮಿಸ್ ಆದ್ರು, ಯಾರು ಅನ್ನೆಸೆಸರಿಯಾಗಿ ಬಂದ್ರು, ನಿಮ್ಗೆ ಏನನ್ಸುತ್ತೆ? ಸರಿಯಾಗಿ ಬಂದವರು ಅದ್ರಲ್ಲಿ ಒಂದ್ ದೊಡ್ಡ ಹೆಸರಿದೆ, ಅಲ್ಲಿ ಹಾರ್ದಿಕ್ ಪಾಂಡ್ಯ. ಇವಾಗ್ಲೂ ಅವ್ರನ್ನ ತಲೆ ಮೇಲೆ ಕುಡ್ಸ್ಕೊಂಡಿದ್ದಾರೆ. ಕ್ಯಾಪ್ಟನ್ ಸೆಲೆಕ್ಟರ್ಸ್ ಎಲ್ಲ ಅವ್ರು ಬಿಟ್ರೆ ನಮ್ಗೆ ವಿಧಿ ಇಲ್ಲ ಅಂತ. ಸೊ ನಿಮ್ಗೆ ಬಹಳ ಟೈಮ್ ಇತ್ತು ಬೇರೆಯವ್ರನ್ನ ಗ್ರೂಮ್ ಮಾಡೋದಕ್ಕೆ. ಸೊ ಅವ್ರನ್ನ ಮಾಡಿಲ್ಲ ಅವರು. ಅನ್ನೆಸರಿಯಾಗಿ ಬಂದವರು ಅದ್ರಲ್ಲಿ ಆ ಪಟ್ಟಿನಲ್ಲಿ ಅವ್ರದೇ ಸರ್ವಶ್ರೇಷ್ಠವಾದ ಹೆಸರು ಅಂತ ನಾನು ಹೇಳ್ತೀನಿ. ಸೊ ನಾವು ನೇಮ್ ನಂಬರ್ 2 ಆ ಲಿಸ್ಟ್ ಯಾರು ಗೆಲ್ತೀವಿ ಇದಕ್ಕೆ ನಿಮ್ ಪ್ರಕಾರ? ನನ್ ಪ್ರಕಾರ ರೋಹಿತ್ ಶರ್ಮಾ. ಆ, ಈ ನೀವು ಪರ್ಫಾರ್ಮೆನ್ಸ್ ನೋಡಿ ತಗೋತೀನಿ ಅಂತ ಹೇಳಿದ್ರೆ, ಅಗರ್ಕರ್ ಹೇಳ್ತಿರೋ ಪರ್ಫಾರ್ಮೆನ್ಸ್ ವರ್ಲ್ಡ್ ಕಪ್ ವಿಚ್ ಈಸ್ 6 ಮಂತ್ಸ್ ಬ್ಯಾಕ್. ಅದಾದ್ಮೇಲೆ ಟೆಸ್ಟ್ ಕ್ರಿಕೆಟ್ ಆಡಿದ್ರು. ಓಕೆ, ಒಂದ್ ಸೆಂಚುರಿ ಎಲ್ಲ ಬಂತು, ಆಡಿದ್ದಾರೆ. ಬಟ್ ನನ್ನ ಪ್ರಕಾರ ರೋಹಿತ್ ಶರ್ಮಾ ಡೈರೆಕ್ಟ್ ಆಗಿ 11ಗೆ ವಾಕ್ ಆಗೋದು ಇಲ್ಲ. ಅವ್ರು ವಾಕ್ ಆದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸ್ಲಾಟ್ ಬ್ಲಾಕ್ ಆಗ್ಬಿಡುತ್ತೆ. ಜೊತೆಗೆ ಈಗ ನೋಡಿ, ಲಾಸ್ಟ್ 6 ಮ್ಯಾಚ್ ಇಂದ ನಾವು ಹೈಂಡ್ ಸೈಟ್ ಅಲ್ಲಿ ಮಾತಾಡ್ತಾ ಇದೀವಿ ಅಂದ್ಕೊಳ್ಳಿ. 6 ಮ್ಯಾಚ್ ಇಂದ 54 ರನ್ ಹೊಡೆದಿದ್ದಾರೆ ಅವ್ರು IPL ಅಲ್ಲಿ. ಅವ್ರಿಗೆ ನಿನ್ನೆ ಮ್ಯಾಚ್ ಅಲ್ಲಿ ಕಲ್ಕತ್ತಾದಲ್ಲಿ ಅವನ್ ಸುನಿಲ್ ನಾರಾಯಣ್ ಬಾಲು, ವರುಣ್ ಚಕ್ರವರ್ತಿ ಬಾಲು ಯಾವ ಟರ್ನ್ ಆಗುತ್ತೆ, ಯಾವ ಸ್ಟ್ರೈಟರ್ ಅನ್ನೋ ಅಣ್ಣಂಗೆ ಗೊತ್ತಾಗ್ತಾನೆ ಇಲ್ಲ. ಫುಲ್ ತಡ್ಕಾಡ್ತಾ ಇದಾರೆ. 24 ಬಾಲ್ ಆಡಿದ್ರು. ಸೊ ಸೋತ್ಬಿಟ್ರು ಅಂತ ಹೇಳಿ ಅಮ್ಮ. ಬಟ್ ಅವರು ಸ್ಟ್ರೈಟ್ ಏನೋ 11ಗೆ ವಾಕ್ ಆಗಲ್ಲ. ಬಟ್ ಇವರು, ನೀವ್ ಹೇಳಿದ್ ಕರೆಕ್ಟ್. ಬೇರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇಲ್ದೇ ಇರೋದ್ರಿಂದ, ಹಾರ್ದಿಕ್ ಪಾಂಡ್ಯ ಫಾರ್ಮ್ ಅಲ್ಲಿ ಇಲ್ದೇ ಇರೋದ್ರಿಂದ, ಇಂಜುರಿ ಪ್ರೋನ್ ಇರೋದ್ರಿಂದ ರೋಹಿತ್ ಶರ್ಮಾ ನಡ್ಸಿದ್ರು. ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಬುಮ್ರಾ ನೀವು ರೆಡಿ ಮಾಡ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಇಂಜುರಿಯಿಂದ ಹೊರಗಡೆ ಬರ್ತಾ ಇದಾರೆ. ಐ ಥಿಂಕ್ ಕೊಹ್ಲಿ ತಿರ್ಗಾ ಕ್ಯಾಪ್ಟನ್ಸಿ ಮಾಡಿ ಅಂದ್ರೆ ಅವರು ಮೋಸ್ಟ್ಲಿ ಅದನ್ನ ಆಲ್ರೆಡಿ ಆಗಲ್ಲ ಅಂತ ಹೇಳಿರ್ತಾರೆ, ಅಥವಾ ಅವ್ರಿಗೆ ಇಷ್ಟ ಇರೋದಿಲ್ಲ. ಸೊ ಕನ್ಸಿಡರಿಂಗ್ ದಟ್ ಬೇರೆ ಏನು ಚಾಯ್ಸ್ ಇಲ್ಲ ಅಂತ ಮಾಡಿದ್ದಾರೆ. ನೀವ್ ಹೇಳಿದ್ ಕರೆಕ್ಟ್, ಹಾರ್ದಿಕ್ ಪಾಂಡ್ಯ ಮತ್ತೆ ಇವರು. ಬಟ್ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಅಲ್ಲಿ ಸೆಮಿಫೈನಲ್ಸ್ ಅಲ್ಲಿ ಇಂಗ್ಲೆಂಡ್ ಮೇಲೆ ಚೆನ್ನಾಗಿ ಆಡೋದು. 35 ಬಾಲ್ಗೆ 72 ರನ್ ಹೊಡಿತಾರೆ. ಸ್ವಲ್ಪ ಅದರಿಂದನೇ ಸ್ವಲ್ಪ ಸ್ಕೋರ್ ತಕ್ಕಮಟ್ಟಿಗೆ ಹೋಗುತ್ತೆ. ಬಟ್ 10 ವಿಕೆಟ್ ಇಂದ ಸೋಲ್ತೀವಿ. ಆ, ನಂಗೆ ಆ 2 ಹೆಸರು ಮೇಜರ್ ಅನ್ಸುತ್ತೆ. ಮಿಸ್ ಆಗಿರೋರ ಹೆಸರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಯಾರು ಮಿಸ್ ಆಗಿದ್ದಾರೆ ಅಂತ ನಿಮ್ ಪ್ರಕಾರ? ಮಿಸ್ ಆಗಿರೋದ್ರಲ್ಲಿ ಇನ್ನೊಬ್ರು ಹೆಸರು ಬಂದು ನಂಗೆ ದೇವದತ್ ಪಡಿಕ್ಕಲ್ ಮಿಸ್ ಆಗಿರೋದು. ಓಕೆ, ಅವ್ರು ಪ್ಯೂರ್ ಹಾ. ಬ್ಯಾಟ್ಸ್ಮನ್ ಆಡ್ಬೇಕಾಯ್ತು, ಲೆಫ್ಟ್ ಹ್ಯಾಂಡ್ ಅವರು. ನಾನು ರಿಂಕು ಸಿಂಗ್ ಗಿಂತ ಸ್ವಲ್ಪ ಮೇಲೆ ಇಡ್ಬೋದಾಗಿ ದೇವದತ್ ಪಡಿಕ್ಕಲ್. ಓಕೆ, ಅಫ್ಕೋರ್ಸ್ ಸ್ವಲ್ಪ ಅವ್ರಿಗೆ ಏನೋ ಸ್ವಲ್ಪ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗಿ ಒಂದು 6 ತಿಂಗಳು 1 ವರ್ಷ ನಮ್ಮ ಅಪ್ಪ ಅವ್ರಿಗೆ ಆಡಕ್ ಆಗ್ಲಿಲ್ಲ. ಬಟ್ ಅದಾದ್ಮೇಲೆ ತುಂಬಾ ಚೆನ್ನಾಗಿ ಆಡ್ಕೊಂಡ್ಬಿಟ್ಟಿದ್ದಾರೆ DDP. ಅವರು ನನ್ನ ಪ್ರಕಾರ ಮಿಸ್ ಆದ್ರು ಅಂತಾನೆ ಹೇಳ್ಬೋದು. I'm sure he'll come ಲೆ- back ಲೆ- into the team. ಯಾಕಂದ್ರೆ ಟೆಸ್ಟ್ ಡೆಬ್ಯೂನು ಆಯ್ತು ಅವ್ರದ್ದು. ಸೊ ದಟ್ ಟು ಬಿ the next time of the season. ಅಲ್ಲ, ಓಕೆ, ನಿಮ್ದೊಂಥರ ಲೆಫ್ಟ್ ಫೀಲ್ಡ್ ಸೆಲೆಕ್ಷನ್ ಆಯ್ತು. DDP ನನ್ನ ಪ್ರಕಾರ ಟಾಪ್ 20-25 ಮೆಂಬರ್ಸ್ ಆಫ್ ದಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ರಿಂಕು ಸಿಂಗ್ ನೀವ್ ಹೇಳ್ದಂಗೆ ಮುಂಚೆ ಇದ್ರು. ರಿಂಕು ಸಿಂಗ್ಗೆ ಮೋಸ್ಟ್ಲಿ KK ಅವರವರೇ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೀನ್ ಬರೀ ಫಿನಿಶ್ ಮಾಡಪ್ಪ, ಲಾಸ್ಟ್ 10 ಬಾಲ್ ಆಡೋ, 15 ಬಾಲ್ ಆಡೋ ಅಂತ ಚಾನ್ಸೇ ಕೊಟ್ಟಿಲ್ಲ. ಅವರದ್ರ ಜೊತೆ ಅದನ್ನ ಯುಟಿಲೈಸ್ ಮಾಡ್ಕೊಳಕ್ಕಾಗಿಲ್ಲ. ಸೊ ದೂಬೆ ಚೆನ್ನಾಗಿ ಮಧ್ಯ ಕಮನಾಂಕದಲ್ಲಿ ಬಂದ್ರು, 4ನೇ 5ನೇ ಅವ್ರು ಬಂದು ಚೆನ್ನಾಗಿ ಆಡಿದ್ರು. ಸೊ ಅದೊಂದು ಮಿಸ್ಸಿಂಗ್ ಇದು. ನಂಗೆ ಇನ್ನೊಂದು ಏನನ್ಸುತ್ತು ಅಂದ್ರೆ, ಆ, ಚಾಹಲ್ ಈ IPL ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಇಲ್ಲ ಅಂತಲ್ಲ. ಸೈಯದ್ ಮುಷ್ತಾಕ್ ಅಲಿಲೂ ಓಕೆ ಪರ್ಫಾರ್ಮೆನ್ಸ್ ಇತ್ತು. ಬಟ್ ನೀವು 21 ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿದ್ರಿ, 22 ಅಲ್ಲಿ ಕರ್ಕೊಂಡು ಹೋಗಿದ್ರಿ, 1 ಮ್ಯಾಚ್ ಆಡಿಸ್ತಿಲ್ಲ. ಸೊ ಕುಲ್ದೀಪ್ ನ ಅವರು ಸೂಪರ್ ಸೀಡ್ ಮಾಡಿ 11ಗೆ ಬರೋದು ಕಷ್ಟ. ಜಡೇಜಾ ಆಟೋಮೆಟಿಕ್ ಆಗಿರ್ತಾರೆ. ಅಕಸ್ಮಾತ್ ಜಡೇಜಾ ಇಂಜುರಿ ಆದ್ರೆ ಅಕ್ಷರ್ ಪಟೇಲ್ ಬರ್ತಾರೆ. ಸೊ ನೀವು ಚಾಹಲ್ ಬದಲು ನೀವು ಬಿಷ್ಣಾಯ್ನ ಟ್ರೈ ಮಾಡ್ಬೋದಾಯ್ತು. ಬಿಷ್ಣಾಯ್ ಓಕೆ, ವಿಕೆಟ್ ತುಂಬಾ ಏನ್ ತಗೊಂಡಿಲ್ಲ IPL ಅಲ್ಲಿ. ಬಟ್ ಫ್ಯೂಚರ್ ಏನಿದೆ ಅದನ್ನ ಥಿಂಕ್ ಮಾಡ್ಬೇಕು. ನಾವ್ ಇದೇ ಮಾತು ಹೇಳಿದ್ವಿ, ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿನೂ ವಾಪಸ್ ಕರ್ಕೊಂಡ್ ಬರ್ಬಾರ್ದಾಗಿತ್ತು. T20 ನಿಮ್ಗೆ ಅವ್ರ ಇಬ್ರೇ ಇಲ್ದೇನು ಗೆಲ್ಬೋದು. ಇಟ್ ಈಸ್ 50 ಓವರ್ ಗೇಮ್ ಏನಲ್ಲ.
ಅಥವಾ ಟೆಸ್ಟ್ ಕ್ರಿಕೆಟ್ ಏನಲ್ಲ. ಸೊ ಮಾಡ್ಬೋದಾಗಿತ್ತು, ಬಟ್ ಏನೋ ಬಿಷ್ಣಯ್ಯನೋ ಅವ್ರ ಅಂತ ಅವ್ರು ಇದರಲ್ಲೂ ಇಲ್ಲ ಪಾಪ, ಏನೋ ರಿಸರ್ವ್ಸ್ ಅಲ್ಲೂ ಇಲ್ಲ. ಸೊ ಅದೊಂದು ಮೇಜರು. ಸೊ ಇನ್ಯಾರನ್ನ ನಾವು ಇನ್ಯಾವುದೋ ಬೇರೆ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಯಾರು ಮಿಸ್ ಔಟ್ ಆಗಿಲ್ಲ. ಸೊ ಅದೊಂದೇ ಅಂತ ನನ್ಗನ್ಸುತ್ತೆ. ಯಂಗ್ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಮೋಸ್ಟ್ಲಿ ನನಗೆ ಏನನ್ಸುತ್ತೋ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅನ್ಕೋತಾ ಇದೆ IPL ಅಲ್ಲಿ ಭುವಿ ಏನಾದ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಫಸ್ಟ್ ಒಂದು 5-6 ಮ್ಯಾಚಸ್ ಶಮಿ ಇಲ್ದೇ ಇರೋದ್ರಿಂದ ಆ, ನಮ್ಗೆ ಏನಾದ್ರು ಚಾನ್ಸ್ ಸಿಗುತ್ತೆ ಅಂತ. ಯಾಕಂದ್ರೆ ಶಮಿ ಲಾಸ್ಟ್ ಟೈಮ್ ಇದ್ರು, ಈ ಸತಿ ಶಮಿ ಇಲ್ದೇ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಯಾಕೆ ಈಗ ನೋಡಿದ್ರೆ ನೀವು ಹರ್ಷದೀಪ್ ಮತ್ತೆ ಸಿರಾಜ್, ಬುಮ್ರಾ ಮೂರೇ ಜನ ಫಾಸ್ಟ್ ಬೌಲರ್ಸ್ ಇರೋದು. ಸೊ ನಿಮ್ಗೆ ಬುಮ್ರಾ ಎವ್ರಿ ಮ್ಯಾಚ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಕಸ್ಮಾತ್ ಒಂದ್ ಮ್ಯಾಚ್ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಕಪ್ ಅಲ್ಲಿ ಹರ್ಷದೀಪ್ ಸಿರಾಜ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದೊಂದಿರುತ್ತೆ. ಸೊ ಏನ್ ಚೇಂಜಸ್ ಇಲ್ಲ ವರ್ಲ್ಡ್ ಕಪ್ ಸ್ಕ್ವಾಡ್. ಹ್ಮ್ ಅಷ್ಟೇ. ಓಕೆ, ಈಗ ಮಿಸ್ ಔಟ್ ಆಗಿರೋದ್ರಲ್ಲಿ ಪ್ರಮುಖವಾಗಿ ಇನ್ನೊಂದು ಹೆಸರು KL ರಾಹುಲ್. ನಮ್ಗೆ ಹ್ಮ್ KL ರಾಹುಲ್ ಅವ್ರ ಮಾನಸಿಕತೆ ನನ್ಗೆ ಅರ್ಥ ಆಗಲ್ಲ, ಸೆಲೆಕ್ಟರ್ಸ್ ಮಾನಸಿಕತೆ KL ರಾಹುಲ್ ಅರ್ಥ ಆಗಲ್ಲ. ಸೊ ಹಂಗಾದ್ರೆ ಯಾರಿಗೆ ಏನು ಅರ್ಥ ಆಗಲ್ಲ ಅವ್ರದ್ದು ಏನಂತ. ಫ್ರಾಂಕ್ಲಿ ವೆನ್ ಈಸ್ ಗುಡ್ ಎನಫ್ ಟು ಕ್ಯಾಪ್ಟನ್ ಅನ್ IPL team and open for an IPL team, we didn't get a chance to open for the Indian team facing the same set of bowlers that he's playing now. That's the strangest explanation ever. ಯಾಕಂದ್ರೆ ಅವರು ಈಗ ಆಲ್ ಫಾರ್ಮ್ಯಾಟ್ ಕ್ಯಾಪ್ಟನ್ ಕೂಡ ಆಗ್ಬಿಟ್ಟಿದ್ರು ಸ್ವಲ್ಪ ದಿನ ಹಿಂದೆ. ಸೊ ಈ ತರ ಇರ್ಬೇಕಾದ್ರೆ ಏನ್ ಕನ್ಸಿಸ್ಟೆನ್ಸಿನೇ ಇಲ್ಲ ಥಾಟ್ ಪ್ರೊಸೆಸ್ ಅಲ್ಲಿ, ಸೆಲೆಕ್ಷನ್ ಅಲ್ಲಿ ಸುಮ್ಮನೆ ಒಂದು ಡಿಸಿಷನ್ ತಗೊಂಡ್ರೆ ಜಸ್ಟ್ ರಿವರ್ಸ್ ಇಟ್. ಅಗರ್ಕರ್ಗೆ ಈ ಕ್ವಶನ್ ಕೇಳಿದ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ಏನಕ್ಕೆ KL ರಾಹುಲ್ ಇಲ್ಲ ಅಂತ. ಅಗರ್ಕರ್ ಹೇಳಿದ ಎಷ್ಟು ಫನ್ನಿ ಆನ್ಸರ್ ಅಂದ್ರೆ, ಆ, ರಾಹುಲ್ ಈಗ ಓಪನಿಂಗ್ ಮಾಡ್ತಾ ಇದಾರೆ, ನಾವು ಮಿಡಲ್ ಆರ್ಡರ್ ಅಲ್ಲಿ ನೋಡ್ತಾ ಇದೀವಿ. ಮಿಡಲ್ ಆರ್ಡರ್ ಅಲ್ಲಿ KL ರಾಹುಲ್ IPL ಅಲ್ಲಿ ಏನು ಆಡಿಲ್ಲ ಅಂತ. T20 ಆಡೋದು, ಅವ್ರು ಒನ್ ಡೇಲ್ ಆಡೋದು ಮಿಡ್ಲ್ ಆರ್ಡರ್. ಅವ್ರು ಒನ್ ಡೇಲ್ ಎಲ್ಲೂ ಯಾವ ಏನು ವಿಜಯ್ ಹಜಾರೆ ಟ್ರೋಫಿಲಿ ಓಪನ್ ಮಾಡಲ್ಲ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಎಲ್ಲೂ ಅವ್ರು ಮಿಡ್ಲ್ ಆರ್ಡರ್ ಆಡಲ್ಲ. ರಂಜಿ ಅಕಸ್ಮಾತ್ ಏನಾದ್ರು ಆಡಿದ್ರೆ, ಫಸ್ಟ್ ಕ್ಲಾಸ್ ಆಡಿದ್ರೆ ಅವ್ರು ಓಪನ್ ಮಾಡ್ತಾರೆ. ಏನಂದ್ರೆ ಸುಮ್ನೆ ಏನೋ ಒಂದು ಫೀಡ್ಬ್ಯಾಕ್ ಕೊಡ್ಬೇಕು. ನಾನು IPL ಅಲ್ಲಿ ಮಿಡ್ಲ್ ಆರ್ಡರ್ ಆಡಿದ್ರೆ, ಈಗ IPL ಅಲ್ಲಿ ಇವ್ರು ಏನೋ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾ ಇದಾರೆ, 1 ಡೌನ್ 2 ಡೌನ್ ಆಡಲ್ವಾ. ಸೊ ಇವ್ರದೆಲ್ಲ ಬರೀ ಏನೋ ಒಂಥರ. ಬಟ್ ರಾಹುಲ್ ಏನಂತ ಕನ್ಸಿಸ್ಟೆನ್ಸಿ ಇದೆ ಇನ್ ಟರ್ಮ್ಸ್ ಆಫ್ ಸ್ಕೋರಿಂಗ್ ರನ್ಸ್. ಬಟ್ ಏನು ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ 15 ಬಾಲ್ಗೆ 40 ರನ್ ಹೊಡಿಬೇಕು, ಅಥವಾ 20 ಬಾಲ್ 40 ರನ್ ಆಲ್ಮೋಸ್ಟ್ ಎಲ್ಲಾ ಟೀಮ್ ಅವ್ರು ಹೊಡ್ತಿದ್ದಾರೆ. ಅವರು ಅಂತ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಜೊತೆಗೆ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡ್ತಾ ಇದಾರೆ. ಅಟ್ಲೀಸ್ಟ್ ಈ ಟೈಮಲ್ಲಿ ಸಂಜು ಸ್ಯಾಮ್ಸನ್ ಅವ್ರಿಗೆ ಚಾನ್ಸ್ ಕೊಡೋದು ಅವಶ್ಯಕತೆ ಇತ್ತು ಅಂತ ಅನ್ನಿಸ್ತು. ಆ, ಈಗ ಸಂಜು ಸ್ಯಾಮ್ಸನ್ ಸೇರಿಸ್ಕೊಂಡಿರೋದು ಡೈರೆಕ್ಟ್ ಆಗಿ ವಾಕ್ ಇನ್ ಆಗ್ತಾರಲ್ಲ ಅವೇನ್ ಗೊತ್ತಿಲ್ಲ ನಿಮ್ಗೆ. ಲೆಫ್ಟ್ ಹ್ಯಾಂಡೆಡ್ನೆಸ್ ಬೇಕು ಅಂತ ಆಟೋಮೆಟಿಕ್ ಆಗಿ ಜೈಸ್ವಾಲ್ನ ಮತ್ತೆ ಪಂತ್ನ ಇಟ್ಕೋತಾರೆ. ಸೊ ಹಾಗಿರ್ಬೇಕಾದ್ರೆ ನನ್ನ ಪ್ರಕಾರ ರಾಹುಲ್ ತುಂಬಾ ಚಾನ್ಸ್ ಇರಲಿಲ್ಲ. ನೋಡೋಣ, ಇನ್ನೂ ಒಂದ್ 20 ದಿವಸ ಇದೆ, ಯಾರು ಇಂಜುರಿ ಆಗಿ ಏನಾಗುತ್ತೆ ಏನೋ ಗೊತ್ತಿರಲ್ಲ. ಸೊ ಅಕಸ್ಮಾತ್ ಬಂದ್ರು ಬರ್ಬಹುದು, ರಿಸರ್ವ್ಸ್ ಅಲ್ಲೋ ಅಥವಾ ಯಾವ್ದಾದ್ರು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತಾಡೋದು ರೋಹಿತ್ ಶರ್ಮಾ ಅವರು ಪರ್ಫಾರ್ಮೆನ್ಸಸ್ ಏನ್ ಮ್ಯಾಟರ್ ಆಗಲ್ಲ ಇಂಡಿಯನ್ ಟೀಮ್ ಸೆಲೆಕ್ಷನ್. ಸರಿ, ಓಕೆ. ಹಂಗಾದ್ರೆ ರಿಂಕು ಸಿಂಗ್ ಏನ್ ಮಾಡ್ತಿದ್ದಾರೆ ರಿಸರ್ವ್ಸ್ ಅಲ್ಲಿ? ರಿಂಕು ಸಿಂಗ್ ಡೊಮೆಸ್ಟಿಕ್ ಕ್ರಿಕೆಟ್ ಎಷ್ಟು ಆಡಿದ್ದಾರೆ? ಅವ್ರ ರೆಕಾರ್ಡ್ ಏನಿದೆ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ? ಲಿಸ್ಟಿನ್ ಅಲ್ಲಿ ಏನಿದೆ? T20 ಏನಿದೆ? 4 ಡೇ ಕ್ರಿಕೆಟ್ ಅಲ್ಲಿ ಏನಿದೆ? ಮ್ಯಾಟರ್ ಆಗಲ್ಲ ಬಿಡಿ, ಲಿಸ್ಟ್ ಇದು. ಡೊಮೆಸ್ಟಿಕ್ T20 ನಲ್ಲಿ ಅವ್ರು ಏನ್ ಆಡಿದ್ದಾರೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಅವ್ರ ಇಡೀ ಅಸ್ತಿತ್ವ ಬೆಳೆದಿರೋದೇ IPL ಕ್ರಿಕೆಟ್ ಮೇಲೆ. ಸೊ ವಿಚಿತ್ರವಾದ ಅಲ್ವಾ ಬೇಡಿಕೆ ಇದು? ಅವರು ಅವ್ರ ಬಗ್ಗೆ ಹೇಳ್ಕೊಂಡಿರೋದು ಸಂಜು, ರೋಹಿತ್ ಶರ್ಮಾ ಅವ್ರ ಬಗ್ಗೆ ಹೇಳ್ಕೊಂಡಿರೋದು, ಫಾರ್ಮ್ ಇಲ್ಲಾದ್ರೂ ಆಡಿಸ್ತೀವಿ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿರೋದು. ಸೊ ಅವರು ಬಟ್ ಅಫ್ಘಾನಿಸ್ತಾನ್ ಮೇಲೆ ಮೊನ್ನೆ ಒಂದು ಸೆಂಚುರಿನೂ ಹೊಡಿತಾರೇನೆ ಈ ಯಾರು ರೋಹಿತ್ ಶರ್ಮಾ. ಸೊ ನೀವು ನಾವು ಇಷ್ಟೆಲ್ಲ ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀವಿ, ರೂಲ್ ಔಟ್ ಮಾಡಕ್ಕಾಗಲ್ಲ, ಒಂದು ಮ್ಯಾಚ್ ಆಡ್ಬಿಡ್ತಾರೆ. ಬಟ್ ಸ್ಟ್ರಾಂಗ್ ಟೀಮ್ ಮೇಲೆ IPL ಏನೊಂಥರ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಈಗ ಲಾಸ್ಟ್ ಇಯರ್ 2022 ಅಲ್ಲಿ ಕೊಹ್ಲಿ ಗೆಲ್ಸಿದ್ರು ಪಾಕಿಸ್ತಾನ್ ಮೇಲೆ, ಆಲ್ಮೋಸ್ಟ್ ಒಂಥರ ಸಿಂಗಲ್ ಹ್ಯಾಂಡೆಡ್ ಅನ್ಕೊಳ್ಳಿ. ಆ ತರ ಇನ್ನಿಂಗ್ಸ್ ತುಂಬಾ ವರ್ಷ ಆಗೋಯ್ತು ನಾವು ಇವ್ರದ್ದು ನೋಡಿ, ಯಾರ್ದು ರೋಹಿತ್ ಶರ್ಮಾದು. ಏನಂದ್ರೆ ಪಟಾಕಿ ತರ ಬಂದು ಒಂದು 20 ಬಾಲ್ 70 ರನ್ 40 ರನ್ ಹೊಡಿಯೋದು, ಆ ತರ ಯಾವ್ದು ಬರ್ಲಿಲ್ಲ ಮೇಜರ್ ಅಪೋಸಿಷನ್ ಮೇಲೆ. ನೀವು ಅಫ್ಘಾನಿಸ್ತಾನ್ ಅವ್ರದ್ದು T20 ಸ್ಕ್ವಾಡ್ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಯಾವ್ದಾರ ಒಂದು ಕೀ ಮ್ಯಾಚ್ ಅಲ್ಲಿ ನಾನು ಆಡ್ತೀನಿ, ನಿಂತು ಗೆಲ್ಲಿಸ್ತೀನಿ, ಅಥವಾ ಗುಡ್ ಸ್ಟಾರ್ಟ್ ಕೊಡ್ತೀನಿ, ಅಥವಾ ಚೇಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತೀನಿ, ಆ ತರ ನಂಗೆ ಯಾವ್ದೋ ರೋಹಿತ್ ಶರ್ಮಾದು ಇಮಿಡಿಯೇಟ್ ಆಗಿ ಥಾಟೇ ಬರ್ತಾ ಇಲ್ಲ. ತುಂಬಾ ಕ್ರಿಕೆಟ್ ನೋಡೋದ್ರಿಂದ ನಾವು ಮರ್ತಿರ್ಬೋದು. ಬಟ್ ಈಗ ಹೇಗೆ ಕೊಹ್ಲಿನ ನಾವು ಎಂತ ಕೀ ಇನ್ನಿಂಗ್ಸ್ ಅಲ್ಲಿ 2014 ಇರ್ಬೋದು, 16 ಇರ್ಬೋದು, 22 ಇರ್ಬೋದು, ಹೇಗೆ ನೆನೆಸ್ಕೋತೀವೋ
ಅದ್ಯಾವುದೂ ಬಂದಿಲ್ಲ. ಈವನ್ 2021 ಅಲ್ಲಿ ಕೂಡ ನಾವು ದುಬೈಲಿ ಆಡಿದಾಗ ವರ್ಲ್ಡ್ ಕಪ್ ಇಂಡಿಯಾಲಿ ಆಡ್ಬೇಕಾಗಿತ್ತು, ದುಬೈಲಿ ಆಡಿದ್ವಿ. ದುಬೈ ಅಬುದಾಬಿಲಿ ಆಗ್ಲೂ ರೋಹಿತ್ ಶರ್ಮಾ ಅವ್ರು ಕ್ಯಾಪ್ಟನ್ ಆಗಿರ್ಲಿಲ್ಲ, ವಿರಾಟ್ ಕೊಹ್ಲಿ ಅವರು ಆಗಿದ್ರು. ಬಟ್ ಆಗ್ಲೂ ಅಂತ ಪರ್ಫಾರ್ಮೆನ್ಸ್ ಏನ್ ಬರ್ಲಿಲ್ಲ. ಸೊ ಬೇಸಿಕಲಿ ನಿಮ್ಗೆ ಈಗ ಎಷ್ಟು ಜನ ಹುಡುಗರಿದ್ದಾರೆ, ಗಿಲ್ ಇದಾರೆ, ಗಾಯಕ್ವಾಡ್ ಇದಾರೆ, ಯಶಸ್ವಿ ಜೈಸ್ವಾಲ್ ಇದಾರೆ. ನೀವು ಸ್ಯಾಮ್ಸನ್ ಬೇಕಾದ್ರೆ ಓಪನ್ ಮಾಡು ಅಂತ ಹೇಳ್ಬೋದು, ರಿಷಬ್ ಪಂತ್ ಓಪನ್ ಮಾಡು ಅಂತ ಹೇಳ್ಬೋದು. ನಿಮ್ಗೆ ಚಾಯ್ಸಸ್ ತುಂಬಾ ಇದೆ. ಯಾಕೆಂದ್ರೆ ಎಲ್ಲ ಬಂದು ಯೂಶಲಿ ಬ್ಯಾಟ್ ನ ಬೀಸ್ತಾರೆ. ಸೊ ಅಫ್ಕೋರ್ಸ್ ಲೆಂತ್ ಪಿಕ್ ಮಾಡ್ಬಿಟ್ಟೆ ಬೀಸ್ಬೇಕು, ಸುಮ್ನೆ ಎಲ್ಲ ಬಾಲು ಬೀಸಕ್ಕಾಗಲ್ಲ. ಸೊ ವಿರಾಟ್ ಕೊಹ್ಲಿನ ಓಪನ್ ಮಾಡಿ ಅಂತ ಹೇಳ್ಬೋದು. ಸೋ ಮಚ್ ಚಾನ್ಸಸ್ ಇದೆ. ಬಟ್ ರೋಹಿತ್ ಶರ್ಮಾ ಜಸ್ಟ್ ಪ್ಯೂರ್ ಪೊಟೆನ್ಶಿಯಲ್ ಇರೋದ್ರಿಂದ, ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ಆಡಿರೋದ್ರಿಂದ ಅವ್ರು ಇದಾರೆ ಅನ್ಸುತ್ತೆ. ಬಟ್ ತುಂಬಾ ಕ್ರಿಟಿಸೈಸ್ ಏನ್ ಮಾಡೋದ್ ಬೇಡ. ಅವರು ರನ್ಸ್ ಹೊಡಿಲಿ, ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋದು ಇಂಪಾರ್ಟೆಂಟ್. ನಮ್ಗೆ ಇಂಡಿವಿಜುವಲ್ ಪ್ಲೇಯರ್ಸ್ ಕ್ರಿಟಿಸೈಸ್ ಅಷ್ಟೊಂದು ಬೇಕಾಗೋದಿಲ್ಲ. ನೋಡೋಣ ನಾವು ಓಕೆ. ಏನಾಗ್ಬೋದು ಅಂತ ನೋಡೋಣ. ಈಗ ನಾವು ಮೈಂಡ್ ಸೆಟ್ ಸ್ವಲ್ಪ ಅನಲೈಸ್ ಮಾಡಿದ್ರೆ ಈ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಈಗ ನೋಡಿ, ನಮ್ ರಿಷಬ್ ಪಂತ್ ಅವರು 1.5 ವರ್ಷ ಕ್ರಿಕೆಟ್ ಆಡಿ NCA ನಲ್ಲಿ 4 ಮ್ಯಾಚ್ ಆಡ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಆಗಿದ್ರು. ಅದಾದ್ಮೇಲೆ ಒಂದು 8 ಮ್ಯಾಚ್ ಆಡಿ ಇಂಡಿಯನ್ ಟೀಮ್ ವಾಪಸ್ ಬಂದ್ಬಿಟ್ಟು KL ರಾಹುಲ್ 2 ವರ್ಷದಲ್ಲಿ ಎಲ್ಲ ಫಾರ್ಮ್ಯಾಟ್ ಆಡ್ಬಿಟ್ಟು ಕ್ಯಾಪ್ಟನ್ಸಿ ಕೂಡ ಹೊರಗಡೆ ಇದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ದಟ್ KL ರಾಹುಲ್ ವಿಲ್ ಸ್ಕೋರ್ at 20 ball 100. May not be the case. But that's the way you think matters a lot. ಅದ್ರಲ್ಲಿ ನೋಡಿದ್ರೆ 1.5 years ಇಂದ ಕರೆಕ್ಟ್ ಒಂದು ಟಾಪ್ ಲೆವೆಲ್ ಗಲ್ಲಿ ಕ್ರಿಕೆಟ್ ಆಡದೇ ಇರೋರ್ನ ನೀವು ಕರ್ಕೊಂಡ್ಬಂದ್ಬಿಟ್ಟು ಇಂಡಿಯನ್ ಟೀಮ್ ಹಾಕೊಂಡ್ಬಿಟ್ರಿ. ಸೊ ಅವಾಗ ಏನಾಗುತ್ತೆ, ಇಫ್ ಯು ಆಕ್ಚುಲಿ ಚೂಸ್ ರಿಷಬ್ ಪಂತ್ or ಸಂಜು ಸ್ಯಾಮ್ಸನ್, ದಟ್ ಆಲ್ಸೋ ಮೇಕ್ಸ್ ನೋ ಸೆನ್ಸ್. ಯಾಕಂದ್ರೆ ಸಂಜು ಸಕ್ಕಲ್ ಫಾರ್ಮ್ ಅಲ್ಲಿ ಇದಾರೆ. ಅಲ್ಲಿ ಕರ್ಕೊಂಡೋಗಿ ಕೂಡ್ಸ್ಬಿಟ್ಟು ರಿಷಬ್ ಆಡ್ಸಿದ್ರೆ ದಟ್ ಮೀನ್ಸ್ ಕ್ಲಿಯರ್ ಕೇಸ್ ಫೇವರಿಟಿಸಮ್ ಅಲ್ವಾ? ಸಂಜು ಮೋಸ್ಟ್ಲಿ 11 ಅಲ್ಲಿ ಇರೋದು ಕಷ್ಟ ಅನ್ಕೋತೀನಿ. ಯಾಕೆ ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ, ರಿಷಬ್ ಪಂತ್ ಲೆಫ್ಟ್ ಹ್ಯಾಂಡೆಡ್ನೆಸ್ ಬೇಕು ಅಂತ. ಮೋಸ್ಟ್ಲಿ ದೇ ವಿಲ್ ಗೋ ವಿತ್ ಹಿಮ್. ಮೋರ್ ಓವರ್ ಏನಂದ್ರೆ, ನಾವು ಫಸ್ಟ್ 3-4 ಏನಂದ್ರೆ ಗ್ರೂಪ್ ಇದೆಯಲ್ಲ, ಫಸ್ಟ್ ಗ್ರೂಪ್, ಅದರಲ್ಲಿ ಇನ್ 3 ಟೀಮ್ ಡಮ್ಮಿ ಟೀಮ್. ನಾವು ಪಾಕಿಸ್ತಾನ ಜೊತೆ ಇದೀವಿ, ಇನ್ 3 ಡಮ್ಮಿ ಟೀಮ್ ಇದೆ. ಸೊ ಆಟೋಮೆಟಿಕಲಿ ನಾವು ಫಸ್ಟ್ 4 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ, ಮಿಕ್ಕಿದ 3 ಮ್ಯಾಚ್ ಏನು ಅಂತದಿರಲ್ಲ. ನಾವು ಸೂಪರ್ 8 ಹೋದ್ಮೇಲೆ ಇಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ಹಾಗನ್ಬಿಟ್ಟು ಅವ್ರನ್ನ ಮಿನೋಸ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಳಕ್ಕಾಗಲ್ಲ. ಬಟ್ ಹೇಳಿದ್ದು, ನಿಮ್ಗೆ ಟ್ರೂ ಪೊಟೆನ್ಶಿಯಲ್ ನೀವು ಅಳಿಬೇಕು ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನ ಮೇಲೆ ಏನ್ ಮಾಡ್ತೀವಿ, ಅದ್ರ ಜೊತೆ ನೆಕ್ಸ್ಟ್ ಸೂಪರ್ 8 ಅಲ್ಲಿ ಮಾಡ್ತೀವಿ ಅಂತ. ಸಂಜು ಸ್ಯಾಮ್ಸನ್ ವಾಕ್ ಆಗೋದು 11ಗೆ ನನ್ನ ಪ್ರಕಾರ ಗೊತ್ತಿಲ್ಲ. ಅನ್ಲೆಸ್ ಅಂಟಿಲ್ ಅಕಸ್ಮಾತ್ ಏನಾದ್ರು ರೋಹಿತ್ಗೆ ಇಂಜುರಿ ಆಯ್ತು, ಕೊಹ್ಲಿಗೆ ಇಂಜುರಿ ಆಯ್ತು, ಅಥವಾ ಸೂರ್ಯಕುಮಾರ್ಗೆ ಇಂಜುರಿ ಆಯ್ತು, ಈ ತರ ಏನಾದ್ರು ಆದ್ರೆ ಮೋಸ್ಟ್ಲಿ ಅವ್ರು ಬರ್ಬೋದು. ಅದೇ ಮಾತ್ರ ಇನ್ನೊಂದು ಹೇಳ್ಬೇಕು ಅಂದ್ರೆ, ಮೊನ್ನೆ ಐರ್ಲ್ಯಾಂಡ್ಗೆ ಪಾಕಿಸ್ತಾನ್ ಫುಲ್ ಟೀಮ್ ಸೋತಿದ್ದಾರೆ. 184 ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ. ಸೊ ನೀವ್ ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಯಾವ ಟೀಮ್ T20 ಹೇಳಕ್ಕಾಗಲ್ಲ. ಒಂದ್ 5-6 ಓವರ್ ಚೆನ್ನಾಗಿ ಬಂದ್ಬಿಟ್ರೆ ಅದು ಹಾಗೆ ಮೊಮೆಂಟಮ್ ಶಿಫ್ಟ್ ಆಗ್ಬಿಡುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹಾರ್ಡ್ಲಿ ಇನ್ನೊಂದು 20 ದಿವಸ ಇದೆ. ಅಷ್ಟರೊಳಗಡೆ ಈ ಸೂಪರ್ ಬೊನಾನ್ಸಾ ನಮ್ಮ IPL ಮುಗ್ದಿರುತ್ತೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಶುರು ಆಗುತ್ತೆ. ನೋಡೋಣ. ಸೊ ಇಷ್ಟು ಹೇಳಿ ವಿವೇಕ್ಗೆ ಒಂದು ಟೇಕ್ ಅವೇ ಲೈನ್ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಸೊ ಈ ಟೀಮ್ ಸೆಲೆಕ್ಷನ್ ಅನಲೈಸ್ ಮಾಡೋದು ಮುಟ್ಟಾಳ್ತನ ಕೆಲಸ. ನೋ ಬಡಿ ಕ್ಯಾನ್ ಅನಲೈಸ್ ವಾಟ್ಸ್ ಗೋಯಿಂಗ್ ಆನ್ ಇನ್ ಇಂಡಿಯನ್ ಕ್ರಿಕೆಟ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಟೀಮ್ ಸೆಲೆಕ್ಷನ್. ಡೋಂಟ್ ಇವನ್ ಅಟೆಂಪ್ಟ್ ಇಟ್. ನಾವಿಬ್ರು ಫೂಲಿಶ್ ಪೀಪಲ್ ಅಟೆಂಪ್ಟೆಡ್ ದಿಸ್. ಸೊ ಇಷ್ಟು ಹೇಳಿ ಹೇಳಿ ವಿವೇಕ್. ಫೂಲಿಶ್ ನಾವನ್ಬಿಟ್ಟು ಜನ ನೋಡದೇ ಇರ್ಲಿ. ಫ್ರೆಂಡ್ಸ್, ಹೇಳ್ತಾ ಇರೋದಷ್ಟೇ. ನಾ ಫೂಲಿಶ್ ಆಗಿ ಮಾತಾಡಿದ್ರು, ಸ್ವಲ್ಪ ನೋಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು. Please rate our foolishness on a scale of 10. ಸೊ ಹೇಳಿ ಇದಕ್ಕೆ ಎಪಿಸೋಡ್ ಮುಗಿಸೋಣ. ಸೊ ಅಲ್ಲಿವರೆಗೂ ನಾವೆಲ್ಲ ದೇಶವಾಸಿಗಳು ಜೈ ಹಿಂದ್. ನೋಡಿದೆ. ನಮಸ್ಕಾರ.